ಇವತ್ತು ಇಲ್ಲಿರೋ ಒಂದು ಔಟ್ಡೋರ್ ಪಾಂಡ್ ನಾವತ್ತು ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಾ ಇದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನಾವು ಇವಾಗ ಪೆಟ್ ಶಾಪ್ ಅಲ್ಲಿ ಈ ಒಂದು ಫೀಚರ್ಸ್ ನೆಲ್ಲ ಬೈ ಮಾಡಿದೀವಿ. ಈ ಎಲ್ಲ ಮೌಲ್ಯ ಫೀಚರ್ಸ್ ನಾವ್ ಇವತ್ತು ಗುರು ನಮಸ್ಕಾರ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ಪಾಂಡ್ ನಾವು ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ ಇದಕ್ಕೆ ಯಾವ್ದಾದ್ರು ಒಂದು ವೆರೈಟಿ ಫೀಚರ್ಸ್ ತಂದು ಬಿಡೋಣ ಅಂತ ಹೇಳಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಈ ಟ್ಯಾಂಕ್ ನಾವು ಚೆನ್ನಾಗಿ ಕ್ಲೀನ್ ಮಾಡಿ ಇದಕ್ಕೆ ಬೇರೆ ವೆರೈಟಿ ಫೀಚರ್ಸ್ ತಂದು ಆಡ್ ಮಾಡೋಣ. ಅದಕ್ಕೂ ಮೊದಲು ಚಾನಲ್ ಏನಾದ್ರು ಹೊಸಬ್ರಾಗಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5000 ಸಬ್ಸ್ಕ್ರೈಬರ್ಸ್ ನ ಬೇಗ ಕಂಪ್ಲೀಟ್ ಮಾಡಿ ಗಿವ್ ಅವೇ ಕೂಡ ಮಾಡೋಣ. ನೋಡ್ತಾ ಇರ್ಬೋದು ನಾವು ಇವಾಗ ಔಟ್ಡೋರ್ ಅಲ್ಲಿ ಇರೋ ಫೀಚರ್ಸ್ ಗಳಿಂದ ಟ್ಯಾಂಕ್ ಸೆಟಪ್ ಅದರ ಬಂದಿದೀವಿ. ಮೊದಲಿಗೆ ಟ್ಯಾಂಕಿಗೆ ಕವರ್ ಮಾಡಿರೋ ಶೇಡ್ ನೆಟ್ ಅನ್ನ ರಿಮೂವ್ ಮಾಡ್ಕೊಂತೀನಿ. ಇವತ್ತು ಅಲ್ಲಿರೋ ಟ್ಯಾಂಕ್ ನ ಚೆನ್ನಾಗಿ ಕ್ಲೀನ್ ಮಾಡಿ ಅದಕ್ಕೆ ಫೀಚರ್ಸ್ ಆಡ್ ಮಾಡೋಣ. ಈಗ ಮಾನ್ಸ್ಟರ್ ಫಿಶಿಂಗ್ ಟ್ಯಾಂಕ್ ಹಾಗೆ ಇಲ್ಲಿ ಬೇರೆ ಗಪ್ಪೀಸ್ ಎಲ್ಲ ಇದೆ. ಸೊ ನೋಡೋಣ ಈ ಟ್ಯಾಂಕಿನ ಅವಸ್ಥೆ ಯಾವ ತರ ಇದೆ ಅಂತ. ಈ ಟ್ಯಾಂಕ್ ನ ನೀವು ನೋಡ್ತಾ ಇರ್ಬೋದು ಫುಲ್ ಆಗಿ ಗಲೀಜ್ ಆಗಿದೆ. ಹಾಗೆ ಫೀಚರ್ಸ್ ಗಳು ಕೂಡ ಜಾಸ್ತಿ ಇಲ್ಲ. ಒಂದ್ ಸ್ವಲ್ಪ ಗಪ್ಪೀಸು ಮತ್ತೆ ಒಂದ್ ಕೋಯಿ ಅದೇ ಫೀಚರ್ಸ್ ಗಳೆಲ್ಲ ಇದೆ. ಮೊದಲಿಗೆ ಇದರಲ್ಲಿರೋ ಪ್ಲಾಂಟ್ಸ್ ನೆಲ್ಲ ರಿಮೂವ್ ಮಾಡ್ಕೊಂತೀನಿ. ಈ ಟ್ಯಾಂಕ್ ಅಲ್ಲಿ ಪ್ಲಾಂಟ್ಸ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗಿತ್ತು. ಅದನ್ನೆಲ್ಲ ಇವಾಗ ಸದ್ಯಕ್ಕೆ ಈ ಮಾನ್ಸ್ಟರ್ ಟ್ಯಾಂಕ್ ಗೆ ಶಿಫ್ಟ್ ಮಾಡಿಟ್ಟಿದ್ದೀನಿ. ಆಮೇಲೆ ನಮಗೆ ಈ ಪ್ಲಾಂಟ್ಸ್ ಕೂಡ ಬೇಕು ಇದಕ್ಕೆ ಆಡ್ ಮಾಡೋದಕ್ಕೆ. ಆದ್ರಿಂದ ಈ ಪ್ಲಾಂಟ್ಸ್ ನ ರಿಮೂವ್ ಮಾಡಿ ಅದ್ರ ಮೇಲೆ ನೋಡ್ತಾ ಇರ್ಬೋದು ಫಿಶಸ್ ಎಲ್ಲ ಚೆನ್ನಾಗಿ ವಿಸಿಬಲ್ ಆಗ್ತಾ ಇದೆ. ಅಲ್ಲಿ ನಮ್ ಕೋಯಿ ಫಿಶ್ ಇದೆ, ಹಾಗೆ ಇಲ್ಲೆಲ್ಲ ಸ್ವಲ್ಪ ಗಪ್ಪೀಸು ಮತ್ತೆ ಇದ್ರಲ್ಲಿ ಒಂದು ಫೀಮೇಲ್ ಬೆಟ್ಟ ಕೂಡ ಇದೆ, ಗೌರಾಮಿ ಎಲ್ಲ ಈ ಟ್ಯಾಂಕ್ ಅಲ್ಲಿ ಇದೆ. ಇದ್ರಲ್ಲಿರೋ ಎಲ್ಲಾ ಫಿಶಸ್ ನಾವು ಇವಾಗ ಕಂಪ್ಲೀಟ್ ಆಗಿ ಕ್ಯಾಚ್ ಮಾಡ್ಕೊಂಡು ಅದಾದ್ರ ಮೇಲೆ ಕ್ಲೀನಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ನೋಡ್ತಾ ಇರ್ಬೋದು ಇದರಲ್ಲಿರೋ ಫಿಶಸ್ ನೆಲ್ಲ ಕಂಪ್ಲೀಟ್ ಆಗಿ ಕ್ಯಾಚ್ ಮಾಡ್ಕೊಂಡಾಗಿದೆ. ಈ ಒಂದು ಬಕೆಟ್ ಬಿಟ್ಕೊಂಡಿದೀನಿ. ಒಂದ್ ಕೋಯಿ ಫಿಶ್ ಮತ್ತೆ ಒಂದ್ ಸ್ವಲ್ಪ ಗಪ್ಪೀಸ್ ಮಾತ್ರ ಇತ್ತು. ಇದರಲ್ಲಿರೋ ಈ ಕೋಯಿ ಫಿಶ್ ನ ನಾನು ಒಳಗಡೆ ಅಕ್ವೇರಿಯಂ ಗೆ ಶಿಫ್ಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಮ್ ಗೌರಮಿ ಅಟ್ಯಾಕ್ ಮಾಡಿಲ್ಲ ಅಂದ್ರೆ ಅದೇ ಟ್ಯಾಂಕ್ ಅಲ್ಲಿ ಇರುತ್ತೆ. ಸೊ ಇಲ್ಲಾಂದ್ರೆ ಬೇರೆ ಏನಾದ್ರು ಅದಕ್ಕೆ ವ್ಯವಸ್ಥೆ ಮಾಡ್ಬೇಕು. ಇದನ್ನ ಕ್ಯಾಚ್ ಮಾಡ್ಕೊಂಡು ಇದನ್ನ ಜಸ್ಟ್ ಒಳಗಡೆ ಅಕ್ವೇರಿಯಂ ಅಲ್ಲಿ ಸದ್ಯಕ್ಕೆ ಬಿಟ್ಟಿರ್ತೀನಿ. ಮತ್ತೆ ಇದರಲ್ಲಿರೋ ಈ ಬೆಟಾ ಫಿಶ್ ಗಪ್ಪಿ ಫಿಶಸ್ ಎಲ್ಲ ಇದೇ ಟ್ಯಾಂಕ್ ಅಲ್ಲಿ ಬಿಡ್ತೀನಿ. ಮತ್ತೆ ಟ್ಯಾಂಕ್ ಅನ್ನ ಕ್ಲೀನ್ ಮಾಡಿ ಇವಾಗ ಈ ಟ್ಯಾಂಕ್ ನ ಕ್ಲೀನ್ ಮಾಡೋದಕ್ಕೆ ನಾನು ಈ ಪೈಪ್ ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ತೀನಿ. ಇದರಿಂದ ನೀರನ್ನೆಲ್ಲ ನಾವು ಈಸಿಯಾಗಿ ತೆಗಿಬಹುದು. ಹಾಗೆ 20% ನೀರು ಈ ಟ್ಯಾಂಕ್ ಅಲ್ಲಿ ಹಾಗೆ ಇರುತ್ತೆ. ಉಳಿದಿರೋ ನೀರನ್ನ ಮಾತ್ರ ನಾವು ಇದರಲ್ಲಿ ರಿಮೂವ್ ಮಾಡೋದು. ನೋಡ್ತಾ ಇರ್ಬೋದು ಇವಾಗ ವಾಟರ್ ಎಲ್ಲ ಕ್ಲೀನ್ ಮಾಡ್ತಾ ಇದೀನಿ. ಈ ಪೈಪ್ ಇಂದ ಈ ತರ ಇದರಲ್ಲಿರೋ ಗಲೀಜನ್ನೆಲ್ಲ ರಿಮೂವ್ ಮಾಡ್ತೀನಿ. ಒಂದು 20% ವಾಟರ್ ಹಾಗೆ ಇರುತ್ತೆ. ನಮ್ಗೆ ಅದು ಫ್ಯೂಚರ್ ಅಲ್ಲಿ ಯೂಸ್ ಆಗುತ್ತೆ ಆ ವಾಟರ್ ಇಂದ. ನೋಡ್ತಾ ಇರ್ಬೋದು ಆ ತರ ಗಲೀಜಾಗಿ ನಮ್ ಟ್ಯಾಂಕ್ ನ ಈ ಕಂಡೀಷನ್ ಗೆ ತಂದಿದ್ದೀನಿ. ಹೆವಿ ಅಂದ್ರೆ ಹೆವಿ ಗಲೀಜ್ ಇತ್ತು ಗುರು. ಈಗ ನೋಡ್ತಾ ಇರ್ಬೋದು ಇಷ್ಟೊಂದು ವಾಟರ್ ನ ಇದ್ರಲ್ಲಿ ಹಾಗೆ ಬಿಟ್ಟಿರ್ತೀನಿ. ಇದಕ್ಕೆ ಇವಾಗ ನಾವು ಹೊಸದಾಗಿರೋ ವಾಟರ್ ನ ಆಡ್ ಮಾಡೋಣ. ಫೈನಲಿ ನಾವು ಈ ಟ್ಯಾಂಕ್ ನ ಕಂಪ್ಲೀಟ್ ಆಗಿ ಪ್ರಿಪೇರ್ ಮಾಡಿ ಆಗಿದೆ. ವಾಟರ್ ಎಲ್ಲ ಹೊಸದಾಗಿ ಹಾಕಿ ಹಾಗೆ ಪ್ಲಾಂಟ್ಸ್ ಎಲ್ಲ ಹಾಕಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಪ್ಲಾಂಟ್ಸ್ ಸದ್ಯಕ್ಕೆ ಇಷ್ಟು ಹಾಕಿರ್ತೀನಿ. ನೆಕ್ಸ್ಟ್ ಅದು ಫ್ಯೂಚರ್ ಅಲ್ಲಿ ಮತ್ತೆ ಗ್ರೋತ್ ಆಗುತ್ತೆ. ಇವಾಗ ಇದ್ರಲ್ಲಿರೋ ವಾಟರ್ ಸ್ವಲ್ಪ ಕ್ಲೌಡಿ ಆಗಿದೆ. ಬಟ್ ಇನ್ನೊಂದು 2 ಡೇಸ್ ಗೆ ಕಂಪ್ಲೀಟ್ ಆಗಿ ಸೈಕಲ್ ಆಗಿ ಫುಲ್ ಕ್ಲಿಯರ್ ಆಗ್ಬಿಡುತ್ತೆ ವಾಟರ್. ಮತ್ತೆ ಅವಾಗಿದ್ದ ಫಿಶಸ್ ನೆಲ್ಲ ಇದೇ ಟ್ಯಾಂಕ್ ಅಲ್ಲಿ ನಾವು ರಿಲೀಸ್ ಮಾಡೋಣ. ಗಪ್ಪೀಸ್ ಇದೆ ಒಂದ್ ಸ್ವಲ್ಪ, ಅದನ್ನೆಲ್ಲ ಇದೇ ಟ್ಯಾಂಕ್ ಅಲ್ಲಿ ಬಿಟ್ಟಿರ್ತೀನಿ, ಏನಾಗಲ್ಲ. ನೋಡ್ತಾ ಇರ್ಬೋದು ಈ ಫಿಶಸ್ ಏನ್ ಜಾಸ್ತಿ ಇಲ್ಲ. ಒಂದ್ ಆಲ್ಮೋಸ್ಟ್ 5 to 6 ಪೇರ್ಸ್ ಇರ್ಬೋದು ಅಷ್ಟೇ. ಇದನ್ನೆಲ್ಲ ಈ ಟ್ಯಾಂಕ್ ಅಲ್ಲಿ ಬಿಟ್ಟಿರೋಣ. ಹಾಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಈ ಟ್ಯಾಂಕಿಗೆ ಫಿಶಸ್ ಬಿಡಕ್ಕೆ ಯಾವ್ದಾದ್ರು ಕಮೆಂಟ್ ಮಾಡಿ ಅಂತ. ಜಾಸ್ತಿ ಜನ ಕಮೆಂಟ್ ಮಾಡಿಲ್ಲ, ಒಬ್ರು ಇಬ್ರು ಮಾತ್ರ ಕಮೆಂಟ್ ಮಾಡಿದ್ರು. ಇವಾಗ ರೆಡಿ ಮಾಡಿಟ್ಟಿರೋ ಟ್ಯಾಂಕ್ ನಾವು ಫಿಶಸ್ ತರಬೇಕು. ಸೊ ಆದ್ರಿಂದ ಪೆಟ್ ಶಾಪ್ ಹೋಗೋಣ. ಇವಾಗ ಆಲ್ಮೋಸ್ಟ್ ಒಂದ್ 2-3 ಪೆಟ್ ಶಾಪ್ ನ ನೋಡಿದೆ. ಅಲ್ಲಿ ನಮಗ್ ಬೇಕಾಗಿರೋ ಫಿಶಸ್ ಇರಲಿಲ್ಲ. ಫೈನಲ್ ಆಗಿ ಒಂದ್ ಪೆಟ್ ಶಾಪ್ ಬಂದೆ. ಇಲ್ಲಿ ನಮಗ್ ಬೇಕಾಗಿರೋ ಫಿಶಸ್ ಏನೋ ಇದೆ. ಇಲ್ಲಿ ಬೇರೆ ಬೇರೆ ಫಿಶಸ್ ಎಲ್ಲ ಇತ್ತು. ಬಟ್ ನಮ್ಮಲ್ಲಿ ಇರೋದೇ ಜಾಸ್ತಿ ಆಗಿದೆ, ಇಡೋದಕ್ಕೆ ಜಾಗ ಇಲ್ಲ. ಅದರಿಂದ ಯಾವ್ದು ತಗೊಂಡಿಲ್ಲ. ಹಾಗೆ ಇಲ್ಲಿ ಆಸ್ಕರ್ ಇದೆ, ನೋಡ್ತಾ ಇರ್ಬೋದು. ಈ ಆಸ್ಕರ್ ನ ನೋಡ್ಬೇಕಾದ್ರೆ ನೆನಪಾಯ್ತು, ನಮ್ಮನೇಲೂ ಆಸ್ಕರ್ ಇದೆ, ನಾನು ಆಸ್ಕರ್ ನ ಸಾಕಿದ್ದೀನಲ್ಲ ಅಂತ. ಸೊ ಅದ್ರದ್ದು ಅಪ್ಡೇಟ್ ಯಾವಾಗ ಕೊಡೋಣ. ಈ ಪೆಟ್ ಶಾಪ್ ಅಂದ್ರೆ ಆಲ್ಮೋಸ್ಟ್ ಬೇರೆ ಬೇರೆ ತರ ಫಿಶಸ್ ಎಲ್ಲ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ ಬೇರೆ ಬೇರೆ ತರ ಫಿಶಸ್ ಬರ್ಡ್ಸ್ ಎಲ್ಲ ಇತ್ತು. ಅಂಡ್ ಫೈನಲ್ ಆಗಿ ನಾನ್ ಬೈ ಮಾಡ್ತಿರೋ ಫಿಶಸ್ ಅಲ್ಲಿ ನೋಡ್ತಾ ಇರ್ಬೋದು ಮೋಲಿ ಫಿಶಸ್. ಇದೆ ಒಂದು ಆಲ್ಮೋಸ್ಟ್ 10ರಿಂದ 15 ಪೀಸ್ ಬೈ ಮಾಡ್ತೀನಿ. ನಮ್ದು ಔಟ್ಡೋರ್ ಪಾರ್ಟಿ ಬಿಡಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಫಿಶಸ್ ಏನೋ ಬೈ ಮಾಡಿದೆ. ಬಟ್ ಈ ತರ ಪಬ್ಲಿಕ್ ಪ್ಲೇಸ್ ಅಲ್ಲಿ ಇದನ್ನೆಲ್ಲ ರೆಕಾರ್ಡ್ ಮಾಡೋದಕ್ಕೆ ಮೀಟ್ರೇ ಬರಲ್ಲ ಗುರು. ಸೊ ಇಲ್ಲಿ ಬ್ಯಾಗಿಗೆಲ್ಲ ಹಾಕ್ತಾ ಇದೆ ಫಿಶಸ್ ಎಲ್ಲ. ಬಟ್ ಆ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡಿಸ್ತಿ ಪುಕ್ಕು ಪುಕ್ಕು ಅನ್ನೋದು ಪಬ್ಲಿಕ್ ಪ್ಲೇಸ್ ಅಲ್ಲಿ. ಜಸ್ಟ್ ಈ ತರ ಸಣ್ಣ ಸಣ್ಣ ಕ್ಲಿಪ್ಸ್ ನ ರೆಕಾರ್ಡ್ ಮಾಡ್ಬೇಕಾದ್ರೆ ಕೈಯೆಲ್ಲ ತಿರುಗುತ್ತೆ. ಇನ್ ನೀವು ನೋಡಿದ್ರೆ ಆ ತರ ವಿಡಿಯೋ ಮಾಡಿ ಈ ತರ ವಿಡಿಯೋ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ. ಇವಾಗ ನಾವು ಫಿಶಸ್ ಎಲ್ಲ ಬೈ ಮಾಡ್ಕೊಂಡು ಮನೆಗೆ ಬಂದಿದ್ದೀನಿ. ಮನೇಲಿ ಹೆಂಗ್ ಬೇಕಾದ್ರೂ ವಿಡಿಯೋ ಮಾಡ್ತೀನಿ ಗುರು. ಯಾವ ಆಂಗಲ್ ಯಾವ ಡೈರೆಕ್ಷನ್ ಅಲ್ಲಿ ಬೇಕಾದ್ರೂ ವಿಡಿಯೋ ಮಾಡ್ತೀನಿ. ಈ ಫಿಶಸ್ ಜೊತೆ ಒಂದ್ ಸ್ವಲ್ಪ ಫುಡ್ ಎಲ್ಲ ತಂದಿದ್ದೆ. ನೋಡ್ತಾ ಇರ್ಬೋದು ಇದೇ ಫುಡ್ ನಾನು ಯೂಸ್ ಮಾಡೋದು. ಸ್ವಲ್ಪ ಕಮ್ಮಿ ರೇಟ್ ಇದು. ಇವಾಗಿರೋ ಸಿಚುವೇಶನ್ ಅಲ್ಲಿ ಇದೇ ಫುಡ್. ಇನ್ನು ದುಡ್ಡು ಮಾಡ್ತೀನಿ. ದುಡ್ಡು ಮಾಡಿ ಆದ್ಮೇಲೆ ನಾವು ಫಿಶಸ್ ಗಳಿಗೆಲ್ಲ ದಿನ ಬಿರಿಯಾನಿ ಊಟ ಹಾಕ್ಸ್ತೀನಿ. ಎಲ್ಲರಿಗೂ ಒಂದು ಟೈಮ್ ಬರುತ್ತೆ. ಸೊ ಆ ಟೈಮ್ ಬಂದಾಗೆಲ್ಲ ಚೇಂಜ್ ಆಗುತ್ತೆ. ಸೊ ನೋಡೋಣ, ವೈಟ್ ಮಾಡೋಣ. ಎಲ್ಲರಿಗೂ ಟೈಮ್ ಬರ್ತದೆ, ವೈಟ್ ಮಾಡು. ನೋಡ್ತಾ ಇರ್ಬೋದು ಇಷ್ಟರ್ ಮೌಲಿ ಫಿಶಸ್ ನ ಬೈ ಮಾಡಿದೀನಿ. ಇವಾಗ ಇದನ್ನ ಟ್ಯಾಂಕ್ ಹತ್ರ ತಗೊಂಡೋಗಿ ಟ್ಯಾಂಕ್ ಅಲ್ಲಿ ಒಂದ್ ಸ್ವಲ್ಪ ಟೆಂಪರೇಚರ್ ಸೆಟ್ ಆಗ್ಲಿ ಅಂತ ಹೇಳಿ ಬಿಡೋಣ. ಈ ತರ ಫ್ಲೋಟಿಂಗ್ ಅಂತ ಹೇಳಿ ಬಿಟ್ಟಿರ್ತೀವಿ, ಟೆಂಪರೇಚರ್ ಅಲ್ಲಿ ಸೆಟ್ ಆಗ್ಲಿ ಅಂತ ಹೇಳಿ. ಆಲ್ಮೋಸ್ಟ್ ಒಂದು 15ರಿಂದ 20 ನಿಮಿಷ ಈ ತರ ಬಿಡ್ಬೇಕು. ಇಲ್ಲಾಂದ್ರೆ ಫಿಶಸ್ ಎಲ್ಲ ಬಿಟ್ಟಿದ ತಕ್ಷಣ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಈ ತರ ಟೆಂಪರೇಚರ್ ಎಲ್ಲ ಸೆಟ್ ಮಾಡಿ ರಿಲೀಸ್ ಮಾಡಿ ಯಾವಾಗ್ಲೂ ಬಿಡುವಾಗ. ಇಲ್ಲಿ ನಮ್ ಫಿಶಸ್ ಏನೋ ಹೊರಗಡೆ ಹೋಗಕ್ ನೋಡ್ತಾ ಇದಾವೆ, ಆದ್ರೆ ಹೋಗಕ್ ಆಗ್ತಾ ಇಲ್ಲ. ಅಲ್ಲಿ ಟೆಂಪರೇಚರ್ ಎಲ್ಲ ಸೆಟ್ ಆಗ್ತಾ ಇರಲಿ. ಈ ಟ್ಯಾಂಕ್ ಅಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ಸಾಲ್ಟ್ ಆಯಿಲ್ ಮತ್ತೆ ಪ್ಲೇಟಿಸ್ ಇದೆ. ಸೇಮ್ ಮೋಲಿ ಫಿಶಸ್ ವೆರೈಟಿಗೆ ಸೇರುತ್ತೆ ಈ ಫಿಶಸ್ ಗಳು. ಈ ಟ್ಯಾಂಕ್ ನ ನೋಡ್ತಾ ಇದ್ರೆ ಸಾಕು, ಫುಲ್ ಆಗಿ ಆರೆಂಜ್ ಕಲರ್ ಕಾಣುತ್ತೆ ನಮಗೆ. ಎಲ್ಲಿ ನೋಡಿದ್ರು ಸಾಲ್ಟ್ ಆಯಿಲ್ ಹಾಗೆ ಪ್ಲೇಟಿಸ್ ಮರಿಗಳಿದೆ. ಹಾಗೆ ನಿಮ್ಗೂ ಕೂಡ ಈ ಲೈವ್ ಬೇರೆ ಫಿಶಸ್ ಅಲ್ಲಿ ಯಾವ ವೆರೈಟಿ ಫಿಶಸ್ ಇಷ್ಟ ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ.
ಇವಾಗ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಗ್ತಾ ಬಂದಿದೆ. ಇವಾಗ ನಮ್ದು ಫಿಶಸ್ ನೆಲ್ಲ ಈ ಟ್ಯಾಂಕಿಗೆ ರಿಲೀಸ್ ಮಾಡೋ ಟೈಮ್ ಬಂತು. ಫಸ್ಟ್ ಗೆ ಬಕೆಟ್ ಅಲ್ಲಿ ಬಿಟ್ಕೊಂಡು ಅದಾದ್ರ ಮೇಲೆ ನಾವು ಫಿಶಸ್ ನೆಲ್ಲ ರಿಲೀಸ್ ಮಾಡೋಣ ಒನ್ ಬೈ ಒನ್. ನೋಡ್ತಾ ಇರ್ಬೋದು ಇಷ್ಟೊಂದು ಮೂಲಿ ಫಿಶಸ್ ನಾನು ತಗೊಂಡ್ ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು 14 ಪೀಸಸ್ ಇದೆ ಇದರಲ್ಲಿ. ಬೇರೆ ಬೇರೆ ಕಲರ್ ಹಾಗೆ ಬೇರೆ ಬೇರೆ ವೆರೈಟಿ ಎಲ್ಲ ಇದೆ ಇದ್ರಲ್ಲಿ ನೋಡ್ತಾ ಇರ್ಬೋದು. ಮೇಲ್ ಫಿಮೇಲ್ ಎಲ್ಲ ನೋಡಿಲ್ಲ, ಬಟ್ ಒಂದು ಕಲರ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇಷ್ಟೊಂದು ಫಿಶಸ್ ನ ತಗೊಂಡ್ ಬಂದಿದ್ದೀನಿ. ಇವಾಗ ರಿಲೀಸ್ ಮಾಡೋಣ ಇದನ್ನೆಲ್ಲ ಒನ್ ಬೈ ಒನ್ ಆಗಿ. ಫೈನಲ್ ಆಗಿ ಎಲ್ಲ ಮೂಲೆ ಫಿಶಸ್ ಈ ಟ್ಯಾಂಕಿಗೆ ಬಿಟ್ಟಾಗಿದೆ. ಇವಾಗ ಬಿಟ್ಟಿದ ತಕ್ಷಣ ಒಂದ್ ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಇರುತ್ತೆ. ಇದೇ ತರ ಒಂದ್ ಸೈಡ್ ಅಲ್ಲಿ ಹೋಗಿ ಕೂತಿರುತ್ತೆ ನಿಮ್ ಫಿಶಸ್ ಗಳೆಲ್ಲ. ಮೋಸ್ಟ್ ಆಫ್ ದ ಟೈಮ್ ಈ ತರ ಹೊಸ ಫಿಶಸ್ ತಂದವಾಗ ಅದಕ್ಕೆ ಸೆಟ್ ಆಗೋದಕ್ಕೆ ಆಲ್ಮೋಸ್ಟ್ 1 ರಿಂದ 2 ದಿನ ಆದ್ರೂ ಬೇಕಾಗುತ್ತೆ. ಸೊ ಅಲ್ಲಿ ತನಕ ಅದು ಸ್ವಲ್ಪ ಸ್ಟ್ರೆಸ್ ಅಲ್ಲೇ ಇರುತ್ತೆ. ಇವಾಗ ಆಲ್ಮೋಸ್ಟ್ 2 ರಿಂದ 3 ದಿನ ಆಗಿದೆ. ಹಾಗೆ ನಮ್ ಮೂಲೆ ಫಿಶಸ್ ಗಳು ಕೂಡ ಅಷ್ಟೇ ಟ್ಯಾಂಕಿಗೆ ಕಂಪ್ಲೀಟ್ ಆಗಿ ಸೆಟ್ ಆಗ್ಬಿಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು ಇದ್ರಲ್ಲಿ ಆಲ್ಮೋಸ್ಟ್ ಒಂದು 14 to 15 ಪೀಸಸ್ ಮೂಲೆ ಫಿಶಸ್ ನಾನು ಬೈ ಮಾಡಿದೀನಿ. ಇದೇನು ಬ್ರೀಡ್ ಕೂಡ ಆಗುತ್ತೆ, ಬಟ್ ಆ ಮರಿನೆಲ್ಲ ಕಲೆಕ್ಟ್ ಮಾಡ್ಬೇಕಾ ಬೇಡವಾ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ನಾನೇನಾದ್ರೂ ಮರಿ ಎಲ್ಲ ಕಲೆಕ್ಟ್ ಮಾಡ್ಬೇಕಂದ್ರೆ ಇದಕ್ಕೆ ಬ್ರೀಡಿಂಗ್ ನೆಟ್ ಹಾಕ್ಬೇಕು, ಇಲ್ಲ ಅಂದ್ರೆ ಮರಿ ಎಲ್ಲ ಸರ್ವೈವ್ ಆಗೋದು ಸ್ವಲ್ಪ ಕಷ್ಟ ಇರುತ್ತೆ. ಸೊ ನೋಡೋಣ, ಏನೇ ಆದ್ರೂ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಾಗೆ ಕೊಯ್ ಫಿಶ್ ಇತ್ತಲ್ಲ ಅದನ್ನ ಮತ್ತೆ ಇದೇ ಟ್ಯಾಂಕ್ ಅಲ್ಲಿ ಬಿಟ್ಟಿದ್ದೀನಿ. ಯಾಕಂದ್ರೆ ನಮ್ ಮೇನ್ ಟ್ಯಾಂಕ್ ಅಲ್ಲಿ ಗೋರ್ಮೆ ಫಿಶ್ ಸಖತ್ತಾಗಿ ಅಟ್ಯಾಕ್ ಮಾಡ್ತಾ ಇತ್ತು. ಅದರಿಂದ ಮತ್ತೆ ಇದೇ ಟ್ಯಾಂಕಿಗೆ ಬಂದ್ ಬಿಟ್ಟಿದ್ದೀನಿ ಇವಾಗ ಸದ್ಯಕ್ಕೆ. ಸೊ ನೋಡಿದ್ರಲ್ಲ, ಒಂದ್ ಸ್ವಲ್ಪ ಈ ಟ್ಯಾಂಕ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದೀನಿ. ಇದರಲ್ಲಿ ಪ್ಲಾಂಟ್ಸ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ, ಫಿಶಸ್ ಕೂಡ ಅಷ್ಟೇ ಮಲ್ಟಿಪ್ಲೈ ಆಗುತ್ತೆ. ಇದಕ್ಕೆ ಮೋಲಿ ಫಿಶಸ್ ಆಡ್ ಮಾಡಿ ಆಗಿದೆ. ಹಾಗೆ ನನಗೆ ಅನಿಸ್ತಿದೆ ಇನ್ನೊಂದ್ 2 ವೆರೈಟಿ ಫಿಶಸ್ ನ ಆಡ್ ಮಾಡೋಣ ಅಂತ ಹೇಳಿ. ಇನ್ಯಾವ ವೆರೈಟಿ ಫಿಶಸ್ ನ ಬಿಡ್ಬೋದು ಅಂತ ಹೇಳಿ ನೀವು ತಪ್ಪದೆ ಕಮೆಂಟ್ ಮಾಡಿ. ನೋಡೋಣ ಇದು ಮುಂದೆ ಬರ್ತಾ ಯಾವ್ಯಾವ ತರ ಚೇಂಜಸ್ ಎಲ್ಲ ಆಗುತ್ತೆ ಈ ಟ್ಯಾಂಕ್ ಅಲ್ಲಿ ಅಂತ. ಕೊನೆಯದಾಗಿ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಮಾಡೋ ಒಂದೊಂದು ಲೈಕ್ ಇಂದ ಇನ್ನು ಹೆಚ್ಚಿನ ಜನರಿಗೆ ಈ ವಿಡಿಯೋ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಅಥವಾ ಸಜೆಷನ್ ಕೊಡೋದಿದ್ರೆ ತಪ್ಪದೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಇನ್ ಮುಂದೆ ಕೂಡ ಅಷ್ಟೇ ಇದೇ ತರ ಹೆಚ್ಚಿನ ಫಿಶಸ್ ಇಂದು ಅಪ್ಡೇಟ್ ಹಾಗೆ ಇನ್ಫಾರ್ಮೇಶನ್ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ನಿಮ್ಗೆ ಯಾವ್ದೇ ವಿಡಿಯೋ ಮಿಸ್ ಆಗಬಾರ್ದು ಅಂದ್ರೆ ಇವಾಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರಿ.